ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಣ್ಣಯ್ಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ನೋಡೋಣ ಬನ್ನಿ. ಫೈನಲಿ ಅಂತೂ ಇಂತೂ ಇಲ್ಲಿ ವೀರಭದ್ರ ಮುಖವಾಡ ಕಳಚೋ ಸಮಯ ಬಂದೇ ಬಿಡ್ತು. ಹೌದು, ಪಾರು ಇಲ್ಲಿ ಶಿವನ ಮುಂದೆ ರತ್ನಗೆ ಕೊಡ್ತಿರೋಂಥ ತೊಂದರೆ ವೀರಭದ್ರ ಅಸಲಿ ಮುಖವಾಡ ಬಯಲು ಮಾಡಿದ್ದಾಳೆ. ಇದರಿಂದಾಗಿ ಸಿಡಿದೆದ್ದಿದ್ದೇನೆ ಈ ಒಂದು ಶಿವು. ಹಾಗಾದರೆ ಶಿವು ಕೋಪಕ್ಕೆ ಬಲಿಯಾಗ್ತಾನ ವೀರಭದ್ರ? ಈ ಒಂದು ಎಲೆಕ್ಷನ್ನಲ್ಲಿ ಗೆದ್ದು ಬೀಗ್ತಾನ ಮಾವನ ಎದುರಿಗೆ ಶಿವು? ವೀರಭದ್ರ ಆಟ ಇನ್ಮುಂದೆ ನಡೆಯೋದೇ ಇಲ್ವಾ? ವೀರಭದ್ರಗೆ ಚಟ್ಟ ಕಟ್ಟೆ ಬಿಟ್ನ ಉಗ್ರ ಸಿಂಹ ಆದಂತಹ ಈ ಒಂದು ಶಿವು. ಹಾಗಾದರೆ ಪಾರು ಮಾಡೋ ಪ್ಲಾನ್ ಸಕ್ಸಸ್ ಆಗುತ್ತಾ ಅಂತ ನೋಡ್ಕೊಂಬರೋಣ ಬನ್ನಿ. ಇತ್ತ ಕಡೆ ಶಿವು ಪ್ರಚಾರನ ಜೋರಾಗಿ ನಡೆಸ್ತಾ ಇದ್ದಾಳೆ ಪಾರು. ಈ ಗೋಡಂಬಿ ಗೊರ್ಕೆ ಮತ್ತು ಊರಿನ ಸ್ವಲ್ಪ ಜನ ಎಲ್ಲ ಕೂಡ ಶಿವನ ಪರವಾಗಿ ಇಲ್ಲಿ ಜೈಕಾರ ಹಾಕ್ಕೊಂಡು ಪ್ರಚಾರ ಮಾಡೋಕ್ಕೆ ಎಂಟ್ರಿ ಕೊಟ್ಟಿರ್ತಾರೆ. ಇದರ ಆಪೋಸಿಟ್ ಆಗಿ ಶಿವಗೆ ಅವಮಾನ ಮಾಡಬೇಕು ಅಂತಲೇ ಇಲ್ಲಿ ವೀರಭದ್ರ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ವೀರಭದ್ರ ಕಡೆಯಿಂದ ಪ್ರಚಾರ ಕೂಡ ಜೋರಾಗಿ ನಡೀತಾ ಇರುತ್ತೆ. ಈ ಒಂದು ಛತ್ರಿ ಆಗಿರ್ಬೋದು, ಸೀನಾ ಬೆಂಬಲವಾಗಿ ನಿಂತ್ಕೊಂಡಿದ್ದಾನೆ. ಇನ್ನು ಪರಶು, ಕೆಲವೊಂದು ಜನ ಎಲ್ಲ ಕೂಡ ವೀರಭದ್ರ ಸಪೋರ್ಟಾಗಿ ಹೋರಾಟ ಮಾಡಿಕೊಂಡು ಬರ್ತಾ ಇರ್ತಾರೆ. ನಮ್ಮ ವೀರಭದ್ರ ಅವ್ರಿಗೆ ಜಯ ಆಗಲೇಬೇಕು ಅಂತಂದ್ಬಿಟ್ಟು. ಆಗ ಅರೆ ಮಾವ ಬಂದರು ಅಂತಂದ್ಬಿಟ್ಟು ಶಿವು ಇಲ್ಲಿ ಬಂದು ನಿಂತ್ಕೊಳ್ತಾನೆ. ವೀರಭದ್ರ ಮತ್ತು ಅವ್ರ ಕಡೆಯಿಂದ ಕೂಡ ನಿಂತ್ಕೊಳ್ತಾರೆ. ಅರೆ ಶಿವು, ಏನಪ್ಪ ನೋಡ್ತಾ ಇದೆಯಾ? ನಿಮ್ಮ ಮಾವ ಬಂದಿದ್ದಾರೆ, ನಿಮ್ಮ ಮಾವನಿಗೆ ಆಹಾರ ಕೊಡು. ಆಹಾರ ತಗೊಂಡು ಹಾಕಿ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊಂಡ್ಬಿಟ್ಟು ಅಂತಾರೆ. ಆಗ ಇಲ್ಲಿ ಪಾರುಗೆ ಅವರಮ್ಮ ಹೇಳಿದ ಮಾತು ನೆನಪಾಗುತ್ತೆ. ಊರಿನ ಮುಖಂಡರ ಮುಂದೆ ಎಲ್ಲ ಕೂಡ, ಊರಿನ ಜನ ಮುಂದೆ ಶಿವು ನೀವು ಅಪ್ಪನ ಕಾಲಿಗೆ ಬಿಡೋ ಥರ ಮಾಡಿಬಿಟ್ಟು ಅವಮಾನ ಮಾಡಬೇಕಂತ ಮಾಡಿದೆ ಅಂದ್ಬಿಟ್ಟು ಅಂತಾರೆ. ಅದನ್ನು ಪಾರು ನೆನ್ಪು ಮಾಡ್ಕೊಳ್ತಾಳೆ. ಇದೆಲ್ಲ ಆಗಿದ ತಕ್ಷಣವೇ ಶಿವು ಇಲ್ಲಿ ಮುಂದೆ ಬಂದುಬಿಟ್ಟು ಆಹಾರನ ತಗೊಂಡು ವೀರಭದ್ರ ಕೊರಳಿಗೆಲ್ಲ ಹಾಕ್ತಾರೆ. ಇನ್ನು ಕಾಲಿಗೆ ಬಿದ್ದುಬಿಟ್ಟು, ಮಾವ ನೀವಿಲ್ಲದೆ ನಾವಿಲ್ಲ, ನನಗೆ ಎಷ್ಟೆಲ್ಲ ಸಹಾಯ ಮಾಡಿದ್ಯಾ, ನನಗೆ ಬೆಂಬಲ ಅಂದರೆ ನೀನು ಅಂದ್ಬಿಟ್ಟು ಶಿವು ಇಲ್ಲಿ ಅಂತ ಇರ್ತಾರೆ. ಇನ್ನೇನು ವೀರಭದ್ರ ಅವ್ರ ಕಾಲಿಗೆ ಶಿವು ಬಿದ್ದಾನೆ. ವೀರಭದ್ರಯ್ಯವರಂದ್ರೆ ಶಿವಗೆ ಎಷ್ಟು ಇಷ್ಟ. ಹಾಗಾದರೆ ವೀರಭದ್ರನಿಗೆ ಜೈ, ವೀರಭದ್ರನಿಗೆ ಜೈ ಅಂದ್ಬಿಟ್ಟು ಜನ ಎಲ್ಲ ಇಲ್ಲಿ ಮಾತಾಡ್ಕೊಳ್ತಾ ಇರ್ತಾರೆ. ಇದರಿಂದ ವೀರಭದ್ರ ತುಂಬಾ ಖುಷಿ ಆಗ್ತಾ ಇರುತ್ತೆ. ಇನ್ನೇನಪ್ಪ, ನೀವೇ ನೋಡಿರ್ತಾನೆ ಶಿವಗೂ ಕೂಡ ನಮ್ಮ ಯಜಮಾನ್ರೆ ಅಧಿಕಾರ ತಗೊಳ್ಬೇಕನ್ನಂಥ ಆಸೆ ಅಲ್ವಾ ಅಂತಂದ್ಬಿಟ್ಟು ಅಂತಾರೆ. ಆಗ ಶಿವು ಕೂಡ ಮನಸ್ಸಲ್ಲಿ, ಹೌದು ನಮ್ಮ ಮಾವಿಲ್ಲದೆ ನಾನಿಲ್ಲ ಅಲ್ವಾ, ನಮ್ಮ ಮಾವನೇ ಎಲ್ಲ ಅಂದ್ಬಿಟ್ಟು ಮಾತಾಡ್ಕೊಳ್ತಾ ಹಾಗೆ ಮನಸ್ಸಲ್ಲಿ, ಅಪ್ಪ ದೇವರೇ ಎಲ್ಲರ ಮನಸ್ಸಲ್ಲಿ ಕೂಡ ನಮ್ಮ ಯಜಮಾನ್ರೇ ಇದ್ದಾರೆ, ನಮ್ಮ ಮಾವನೇ ಗೆಲ್ಲಬೇಕು ಈ ಸರ್ತಿ ಎಲೆಕ್ಷನಲ್ಲಿ, ಈ ಪಟ್ಟ ಗಿಟ್ಟ ನನಗೇನೋ ಬೇಡ ಅಂದ್ಬಿಟ್ಟು ಶಿವು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ವೀರಭದ್ರಗೆ ಜೈಕಾರ ಆಗ್ತಾಯಿದ್ರೆ ಪಾರು, ಒಂದು ನಿಮಿಷ ಈಗಾದರೂ ನನಗೆ ಮಾತಾಡೋಕ್ಕೆ ಅವಕಾಶ ಕೊಡ್ಬೋದಲ್ವ ನೀವು ಅಂತಂದ್ಬಿಟ್ಟು ಪಾರು ಅಂತಾಳೆ. ಅದು ಪಾರು ಅಂತಾರೆ, ಅರೇ ಅಪ್ಪ ಸ್ವಲ್ಪ ಸುಮ್ಮನಿರೋಪ್ಪ, ನಿನ್ನ ಕೈ ಕೊಡಿಯಪ್ಪ ಅಂದ್ಬಿಟ್ಟು ಅಂತಾರೆ. ಯಾಕೆ ಅಂತಾರೆ. ಅಯ್ಯೋ ಕೊಡಯ್ಯೋ ಅಂತಂದ್ಬಿಟ್ಟು ಕೈನ ಇಸ್ಕೊಂಡು ಕೈನ ನಮಸ್ಕಾರ ಮಾಡ್ಕೊಳ್ತಾಳೆ ಪಾರು. ಅಪ್ಪ ನಮ್ಮ ಮಾವ ನಿಮ್ಮ ಕಾಲಿಗೆ ಬಿದ್ದ, ನಾನು ನಿನ್ನ ಕೈಗೆ ಬಿದ್ದಿದೆ, ಏನೇ ಆಗಲಿ ತಂದೆ ದೇವರಿಗೆ ಸಮಾನ ಅಲ್ವಾ, ಅದಕ್ಕೋಸ್ಕರ ನಾವು ನಿಮ್ಮ ಆಶೀರ್ವಾದ ತೊಗೊಳ್ತಾ ಇದ್ವಿ. ನೋಡಿ ಜನಗಳೇ, ನಮ್ಮಪ್ಪ ಎಷ್ಟು ಒಳ್ಳೆಯವರು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮಪ್ಪ ದೇವರಂಥ ಮನುಷ್ಯ ಅಲ್ವಾ, ಊರಲ್ಲಿ ದೇವ್ರ ಪೂಜೆ ಮಾಡೋಷ್ಟು ನಮ್ಮಪ್ಪನ ಕೂಡ ಪೂಜೆ ಮಾಡ್ತಾರೆ. ನೋಡಿ ನಮ್ಮಪ್ಪಗೆ ಒಂದು ಧೂಳು ಕೂಡ ಸೋಗಬಾರ್ದು, ಅಷ್ಟು ಒಳ್ಳೆಯವರು, ಎಲ್ಲರಿಗೂ ಸದಾ ಒಳ್ಳೆಯದೇ ಬಯಸೋದು ನಮ್ಮಪ್ಪ. ಈಗಲೂ ಕೂಡ ನಮ್ಮ ಮಾವನಿಗೆ ಏನಂತ ಆಶೀರ್ವಾದ ಮಾಡಿದ್ದಾರೆ ಗೊತ್ತಾ? ಪ್ರತಿ ವರ್ಷ ನಾನು ಅಧಿಕಾರ ತಗೊಳ್ತಾನೆ ಇದ್ದೀನಿ, ಆದರೆ ಈ ವರ್ಷ ನನ್ನ ಅಳಿಯಂದರು ಪಾಪ ಈ ಒಂದು ಪಟ್ಟಕ್ಕೆ ನಿಂತ್ಕೊಂಡಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಈ ಸರ್ತಿ ಶಿವನೇ ಆಗಬೇಕು, ನನ್ನ ಆಸೆನೂ ಅದೇ ಅಂತ ಮನಸ್ಸಲ್ಲಿ ಅಪ್ಪ ಬೇಡ್ಕೊಂಡ್ರು ಅಲ್ವಾ ಅಪ್ಪ, ನೀವೇ ಹೇಳಿ ಅಂತಾರೆ. ಆಗ ಊರಲ್ಲೆಲ್ಲ ಕೂಡ ಹೌದು ಹೌದು, ಹಾಗಾದರೆ ಯಜಮಾನ್ರು ಈ ರೀತಿಯೇ ಬೇಡ್ಕೊಂಡಿರ್ತಾರೆ, ತುಂಬ ಒಳ್ಳೆ ಮನಸ್ಸು ಯಜಮಾನ್ರಿಗೆ, ಹಾಗಾದರೆ ಶಿವಗೆ ಜೈ ಅಂದ್ಬಿಟ್ಟು ಜನ ಎಲ್ಲ ಮಾತಾಡ್ಕೊಳ್ತಾ ಪ್ರಚಾರ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಅಪ್ಪ ಏನು ಗೊತ್ತಾಯ್ತಾ, ರಾಜಕೀಯದಲ್ಲಿ ಹೇಗೆ ಏನು ಎಲ್ಲರನ್ನ ಹೇಗೆ ಪಳಗಿಸ್ಬೇಕಂತ ನಂಗೆ ಚೆನ್ನಾಗಿ ಗೊತ್ತಾಯಿದೆ. ನಿನ್ನ ಆಟ ಏನಿದ್ರು ನನ್ನ ಮುಂದೆ ನಡೆಯೋದೇ ಇಲ್ಲ, ಸರಿನಾ? ಬಾಯ್ ಬಾಯ್ ಅಪ್ಪ ಅಂತಂದ್ಬಿಟ್ಟು ಪಾರು ಅಲ್ಲಿಂದ ಹೋಗ್ತಾಯಿದ್ರೆ ವೀರಭದ್ರ ಕೊರಳಿಗೆ ಹಾಕ್ಕೊಂಡಿರೋಂತಹ ಈ ಹಾರನೆಲ್ಲ ಕಿತ್ತು ಎಸ್ದು ಬಿಸಾಕ್ತಾನೆ. ಛೇ ಪಾರು, ನಿನ್ನೆ ಮತ್ತು ಸುಮ್ಮನೆ ಬಿಡಲ್ಲ ಕಣೆ, ನಿಮ್ಮದು ಅತಿ ಆಯಿತು ಅಂದ್ಬಿಟ್ಟು ವೀರಭದ್ರ ಇಲ್ಲಿ ಅಂತ ಇರ್ತಾರೆ. ಇನ್ನು ಇತ್ತ ಕಡೆ ಈ ಒಂದು ಅಂದರೆ ಸೋಮಿನ ರೆಡಿ ಮಾಡ್ತಾ ಇರ್ತಾಳೆ ರಾಣಿ ಆಯಿತಾ ಇನ್ನೂ ಎಷ್ಟೊತ್ತು ಅಂತಾರೆ. ಅರೆ ಆಯಿತು, ಇನ್ನೇನು ಮೇಕಪ್ ಎಲ್ಲ ಆಗಿದೆ, ಸೀರೆ ಎಲ್ಲ ಒಟ್ಟಾಗಿದೆ, ಏನೋ ಒಂಚೂರು ಕಾಡಿಗೆ ಮತ್ತು ಬೊಟ್ಟು ಇಟ್ಬಿಟ್ರೆ ಆಯಿತು ದೊರೆ ಅಂದ್ಬಿಟ್ಟು ಅಂತಾರೆ. ಸರಿ ಹೆಣ್ಮಕ್ಳು ಅಂದರೆ ಸ್ವಲ್ಪ ರೆಡಿ ಆಗೋಕ್ಕೆ ಲೇಟ್ ಆಗುತ್ತಲ್ವಾ, ಆಗಲಿ ಅಂದ್ಬಿಟ್ಟು ಇಲ್ಲಿ ದೊರೆ ಹೇಳ್ತಾ ಇರ್ತಾನೆ. ನೋಡಿದ್ರಾ, ನಮ್ಮ ದೊರೆಗೂ ಗೊತ್ತು ಹೆಣ್ಮಕ್ಳಿಗೆ ಎಷ್ಟು ಕಷ್ಟ ಅಂತ, ನಿನಗೆ ಗೊತ್ತಿಲ್ಲ ಅನಿಸುತ್ತೆ ಅಲ್ವಾ, ಇರು ಸೋಮು ಅಂತಂದ್ಬಿಟ್ಟು ಇಲ್ಲಿ ಮೇಕಪ್ ಎಲ್ಲ ಮಾಡ್ತಾರೆ. ಆಹಾ ಈಗ ಚಂದ ಕಾಣಿಸ್ತಾ ಇದೆಯಾ, ಒಂದು ನಿಮಿಷ ನೀನು ಇಲ್ಲೇ ಇರು ಆಯಿತಾ, ನಾನು ನಿನ್ನ ರಾಣಿ ಥರ ಕರಿತೀನಿ, ಆಗ ಬರುವಂತೆ ಅಂದ್ಬಿಟ್ಟು ಇಲ್ಲಿ ರಾಣಿ ಬರ್ತಾಳೆ. ಎಲ್ಲಿ
ಎಲ್ಲಿ ಆ ಸೋಮು ಕಾಣಿಸ್ತಾ ಇಲ್ಲ ಅಂತಾರೆ. ಇರಿದವ್ರೆ, ಈಗ ನಾನು ಅವ್ರನ್ನ ಕರಿತೀನಿ ಸರಿನಾ? ಏಯ್ ಬಸಂಕಿ, ಏಯ್ ನಾಟಂಕಿ, ಏಯ್ ಸೋಮಿ ಬಾರೆ ಸೋಮಿ ಅಂದ್ಬಿಟ್ಟು ರಾಣಿ ಇಲ್ಲಿ ಕರಿತಾ ಇರ್ತಾಳೆ. ಆಗ ಸೋಮ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಅಯ್ಯೋಯ್ಯೋ ನನಗಂತೂ ನಾಚಿಕೆ ಆಗ್ತಾಯಿದೆ ಈ ರೀತಿ ಕಾಣಿಸೋಕ್ಕೆ ಅಂದ್ಬಿಟ್ಟು ಅಂತ ಇದ್ದರೆ, ಅಯ್ಯೋ ಏನಾಯಿತು, ಎಷ್ಟು ಚಂದ ಕಾಣಿಸ್ತಿದ್ದೆ ನೀನು, ಆಹಾ ನನ್ನ ದೃಷ್ಟಿನೇ ತಾಗ್ತಾ ಇದೆ ಅಂತಂದ್ಬಿಟ್ಟು ಇಲ್ಲಿ ಈ ಒಂದು ಮನಗೌಡರು ಅಂತಾರೆ. ಹೌದಾ, ನೋಡಿ ನೋಡಿ ಹೆಣ್ಮಕ್ಳ ಕಷ್ಟ ಏನಂತ ನಿಂಗೆ ಚೆನ್ನಾಗೇ ಗೊತ್ತಾಗಬೇಕು ಅಂತಂದ್ಬಿಟ್ಟು ರಾಣಿ ಇಲ್ಲಿ ಬೈತಾ ಇರ್ತಾಳೆ. ಸರಿ ನೋಡು, ಊರಲ್ಲೆಲ್ಲ ಹೋಗ್ಬಿಟ್ಟು ನೀನು ಎಲ್ಲರನ್ನೂ ಮಾತಾಡ್ಸ್ಕೊಂಬರ್ಬೇಕು, ಎಲ್ಲರನ್ನೂ ವಿಚಾರಿಸ್ಕೊಂಬ ಹೋಗು ಅಂದ್ಬಿಟ್ಟು ಅಂತಾರೆ. ಏನೋ ನಾನಾ, ಅದು ಎಷ್ಟೆಲ್ಲ ಇಲ್ಲ ಇಲ್ಲ ನನ್ನ ಕೈಲಿ ಆಗಲ್ಲ ಅಂದ್ಬಿಟ್ಟು ಇಲ್ಲಿ ಈ ಒಂದು ಸೋಮು ಅಂತ ಇದ್ದರೆ, ಏ ಸೋಮು ರಾಜ ಹೇಳಿದ ಮಾತು ಕೇಳಬೇಕು, ಸುಮ್ಮನೆ ಹೋಗಲಿಂದ ಅಂತಾರೆ. ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೋಗೇ ಬಿಡ್ತಾನೆ ಸೋಮು. ಆಗ ದೊರೆ ಏನು ಮಾಡ್ತಿದ್ರೆ ನೀವು ಅಂತಾರೆ. ಏನು ಗೊತ್ತಾ, ನಾನೀಗ ದೊರೆ ಅಲ್ವಾ, ಜಾಸ್ತಿ ನಗಬಾರ್ದು, ಸ್ವಲ್ಪ ಸ್ಮೈಲ್ ಮಾಡಬೇಕು, ಆದರೆ ನೀನು ರಾಣಿ ಅಲ್ವಾ, ಯಾವಾಗಲೂ ಮಗು ನಗುತ್ತಾನೆ ಇರಬೇಕು, ಇಲ್ಲಿ ಸ್ಮೈಲ್ ಮಾಡು ಅಂದ್ಬಿಟ್ಟು ಇಲ್ಲಿ ದೊರೆ ಅಂತ ಇರ್ತಾರೆ. ದೊರೆ ಏನಿದು ಅಂತಂದ್ಬಿಟ್ಟು ರಾಣಿ ಅಲ್ಲಿಂದ ಹೊರಟೋಗ್ತಾಳೆ. ಇನ್ನು ಇಂದ್ರಾಣಿ, ಛೇ ಏನಾಯಿತು ನನ್ನ ಜೀವನ, ಅಲ್ಲ ನಾನು ಡಿಗ್ರಿ ಮಾಡಿದ್ದೆ, ಆದರೆ ಈ ಮನೆ ಕೆಲಸ ಎಲ್ಲ ಮಾಡಬೇಕಾ, ಛೀ ನನ್ನ ಕೈಲಂತ ಇದೆಲ್ಲ ಆಗ್ತಾಯಿಲ್ಲ, ಇದೆಲ್ಲ ನಂಬ್ಕೊಂಡಿದ್ದು ನಿನ್ನಿಂದಲೇ, ಅಯ್ಯ ನಿನ್ನ ಗಂಡಸೇನಯ್ಯ ಅಂದ್ಬಿಟ್ಟು ಅಂತಾರೆ. ಇದೇನಿದು, ಅಲ್ಲ ಕಣೆ ಒಂದು ಮಗು ಆದಮೇಲೆ ಈ ರೀತಿ ಪ್ರಶ್ನೆ ಕೇಳ್ತಿದ್ದೀಯ, ನಿನಗೆ ಬುದ್ಧಿ ಬರಲ್ವೇನೆ ಅಂದ್ಬಿಟ್ಟು ಇಲ್ಲಿ ನಾಗೇಗೌಡರು ಅಂತ ಇದ್ದರೆ, ಥೂ ನಿನ್ನ ಜನ್ಮಕ್ಕಿಷ್ಟು, ನೀನು ನಂಬ್ಕೊಂಡು ಬಂದಕ್ಕೆ ನನಗೆ ಸರಿಯಾಗಿ ಆಯಿತು, ನನಗೆ ಒಳ್ಳೊಳ್ಳೆ ಸಂಬಂಧ ಬಂದಿದ್ದು, ಆರಾಮಾಗಿ ಮದುವೆ ಆಗೋದ್ಬಿಟ್ಟು ಹೋಗಿ ನಿನ್ನ ಮದುವೆ ಆದೆ, ನಿನಗೆ ರಾಜನ ಪಟ್ಟನೂ ಇಲ್ಲ ಏನೂ ಇಲ್ಲ, ಈ ತಿಪ್ಪೆಗೆ ಬಂದು ಬಿದ್ದಿದ್ವಿ, ಥೂ ಅಂತಂದ್ಬಿಟ್ಟು ಇಲ್ಲಿ ಇಂದ್ರ ಬೈತಾ ಇದ್ರೆ, ಏಯ್ ಎಲ್ಲರಿಗೆ ಬರೀ ರಾಜ ಅಂತಲೇ ಇರ್ಬೋದು, ನನಗೆ ನಾಗರಾಜ ಅಂತಲೇ ಇಟ್ಟಿದ್ದಾರೆ, ನನ್ನ ಹೆಸರಲ್ಲೇ ರಾಜ ಇರುತ್ತೆ ಕಣೆ ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ನಾಗೇಗೌಡರು. ಅಯ್ಯೋ ಸಾಕು, ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತಂದ್ಬಿಟ್ಟು ಇಲ್ಲಿ ಇಂದ್ರ ಮತ್ತು ನಾಗೆ ಜಗಳ ಆಡ್ತಾಯಿದ್ರೆ, ಅಲ್ಲಿಗೆ ಸುಮತಿ ಬಂದುಬಿಟ್ಟು, ಏನು ನಡೀತಾ ಇದೆ ಇಲ್ಲಿ, ಅಲ್ಲಮ್ಮ ಕೆಲಸ ಮಾಡಿರ್ತಾನೆ, ಮನೆಯವ್ರ ಕೆಲಸ ಮಾಡೋಕ್ಕೆ ಅದರಲ್ಲಿ ಏನಿದೆ ನೋಡಿ, ಕೆಲಸ ಮಾಡಿದ್ರೆ ಮೈಕೈ ನೋವು ಏನೂ ಇರಲ್ಲ, ಆದರೆ ನೀನು ಸುಮ್ಮನೆ ಕೆಲಸ ಮಾಡಿ ಮೈಕೈ ನೋವು ಬಂದರೆ ಏನೂ ಆಗೋಲ್ಲ, ಆದರೆ ಸೊಕ್ಕಲ್ಲಿ ಮಾತಾಡ್ತಿದ್ಯಾ, ಡಿಗ್ರಿ ಮಾಡ್ತಾರೋ ಈ ಕೆಲಸ ಮಾಡಬಾರ್ದಂಥ ರೂಲ್ಸ್ ಏನಿದೆಯಾ, ಇಲ್ಲ ತಾನೇ ಅಂತಿದ್ರೆ ಅಂದ್ಬಿಟ್ಟು ಇಲ್ಲಿ ಬೈತಾ ಇರ್ತಾಳೆ ಸುಮತಿ. ಹೌದು ಚಿಕ್ಕಮ್ಮ ನೀನೇ ಓದಿದೆಯಾ ಅಂತಾರೆ. ನಾನು BSc ಅಂದ್ಬಿಟ್ಟು ಅಂತಾಳೆ. BScನ, ಇದೇನಿದು ABCD ಕೇಳಿದ್ದೀನಿ, BSc ಅಂತಾರೆ. ಅಯ್ಯೋ ಇನ್ನು ಎಂಟ್ರಿಗೆ ಗೊತ್ತು ನೋಡಪ್ಪ, ಇದು ಕೂಡ ಡಿಗ್ರಿನೇ ಅಂತಂದ್ಬಿಟ್ಟು ಇಲ್ಲಿ ಅಲ್ಲಿಂದ ಸುಮತಿ ಹೇಳ್ಬಿಟ್ಟು ಹೋಗ್ತಾಳೆ. ಏನು ನಮ್ಮ ಚಿಕ್ಕಮ್ಮ ಇಷ್ಟೆಲ್ಲ ಓದಿದಾಳ ಅಂದ್ಬಿಟ್ಟು ನಾಗೇಗೌಡರು ಅಂತ ಇದ್ದರೆ, ನೋಡಿದ್ಯಾ ಅವರು ಓದಿರೋ ಥರ ಆಡ್ತಾಯಿದ್ದಾರೆ, ನಿಂಗೇನು ಒಳ್ಳೆ ಡಿಗ್ರಿ ಮಾಡಿಬಿಟ್ಟು ಡಿಗ್ರಿ ಮಾಡಿದ್ದೀನಿ, ಡಿಗ್ರಿ ಒಳ್ಳೋರು ಅಂತ ಕುಣಿತಾ ಇದೆಯಾ, ನಿನ್ನಿಂದೆಲ್ಲ ಇದೆಲ್ಲ ಆಗಿದ್ದು ಅಂದ್ಬಿಟ್ಟು ಇಲ್ಲಿ ನಾಗೇಗೌಡರು ಇಂದ್ರಾಣಿಗೆ ರಿವರ್ಸ್ ಆಗಿ ಬೈದು ಇಲ್ಲಿ ಸರಿಯಾಗಿ ಪಾಠ ಕಲಿಸ್ತಾ ಇರ್ತಾರೆ. ಇನ್ನು ಇತ್ತ ಕಡೆ ಶಿವ ಪ್ರಚಾರ ಜೋರಾಗಿ ನಡೀತಾ ಇರುತ್ತೆ. ಆಗ ಪಾರು, ಮಾವ ನನಗೆ ನೀನು ಟೈಮ್ ಕೊಡಂತ ಹೇಳಿದೆ ತಾನೆ, ನೀನೇನು ಮಾಡ್ತಾಯಿದ್ಯಾ ಅಂತಾರೆ. ಅಯ್ಯೋ ಹೌದು, ನಿನಗೊಂದು ಗಂಟೆ ಟೈಮ್ ಕೊಡ್ತೀನಿ, ಆದರೆ ಈಗ ಪ್ರಚಾರ ಟೈಮು, ಈ ಟೈಮಲ್ಲಿ ಏನು ಮಾಡೋಕ್ಕಾಗತ್ತೆ ಪಾರು ಅಂತಾರೆ. ಮಾವ ಅದೆಲ್ಲ ನಾನು ನೋಡ್ಕೊಳ್ತೀನಿ, ಬಾ ನೀನು ಅಂದ್ಬಿಟ್ಟು ಇಲ್ಲಿ ಜನ ಎಲ್ಲ ಶಿವಗೆ ಜೈ ಜೈ ಅಂದ್ಬಿಟ್ಟು ಕೂಕ ಅಂತ ಇರ್ತಾರೆ. ಆಗ ಪಾರು ಮತ್ತು ಶಿವರಿಂದ ಎಸ್ಕೇಪ್ ಆಗ್ತಾರೆ. ಏನು ಪಾರು ಏನು ಮಾಡ್ತಿದ್ಯಾ, ಇಲ್ಲಿ ಸುತ್ತಮುತ್ತ ಜನ ಇದ್ದಾರೆ ಅಂತಿದೆ. ಅಯ್ಯೋ ಮಾವ ಜನ ಇದ್ದರೆ ಏನಾಯಿತು ಅಂದ್ಬಿಟ್ಟು ಸೆರಗೋದಿಸ್ತಾಳೆ. ಅಯ್ಯೋ ಇದರಿಂದ ಇನ್ನೂ ಅಪಾರ್ಥ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಶಿವ ಅಂತ ಇದ್ದರೆ, ಸರಿ ಬಿಡು ಹಾಗಾದರೆ ಮತ್ತು ಈ ಒಂದು ಛತ್ರಿ ಸಾಕ ಅಂತಾರೆ. ಅಯ್ಯೋ ಪುಟ್ನಂಜಿ ಸಿಂಹದಲ್ಲಿ ಛತ್ರಿಯಿಂದ ಏನೋ ನಡೆಯುತ್ತೆ, ನಮ್ಮ ರವಿ ಮಾಮ ಮಾಡಿರೋದು ಅಂದ್ಬಿಟ್ಟು ಅಂತಾರೆ. ಹೌದಾ ಏನು ನಡೆಯುತ್ತೆ ಮಾವ ಅಂತಾರೆ. ಅಯ್ಯೋ ನನ್ನ ನಾಚಿಕೆ ಆಗುತ್ತೆ ಪಾರು ಅಂದ್ಬಿಟ್ಟು ಶಿವು ಇಲ್ಲಿ ಅಂತ ಇರ್ತಾರೆ. ಓಹ್ ನಾಚಿಕೆ ಆಗುತ್ತೆ ಪಾಪ ನಮ್ಮ ಶಿವ ಮಾವನಿಗೆ ಅಂದ್ಬಿಟ್ಟು ಪಾರು ಇಲ್ಲಿ ಮಾತಾಡ್ತಾ ಇದ್ರೆ ಜನ ಇಲ್ಲ, ಅರೆ ಏನಿದು ಶಿವಣ್ಣ ಮತ್ತು ಪಾರು ಅದಕ್ಕೆ ಕಾಣಿಸ್ತಾನೆ ಇಲ್ಲ, ಅಯ್ಯೋ ಹುಡುಕ್ರಪ್ಪ, ವಿರೋಧ ಪಕ್ಷರು ಕಿಡ್ನಾಪ್ ಮಾಡ್ಕೊಂಡು ಹೋದರೆ ಹೋಗಿರ್ಬೋದು ಅಂದ್ಬಿಟ್ಟು ಸುತ್ತಮುತ್ತ ಜನ ಎಲ್ಲ ಶಿವಪಾರನ ಹುಡುಕ್ತಾ ಇದ್ರೆ, ಇನ್ನು ವೀರಭದ್ರಗೆ ಜೈ ಅಂದ್ಬಿಟ್ಟು ಪ್ರಚಾರ ಎಲ್ಲ ಜೋರಾಗಿ ನಡೆಸ್ತಾ ಇರ್ತಾರೆ. ಈ ಒಂದು ಪರ್ಶು ಮತ್ತು ಈ ಒಂದು ಪರ್ಶು ಸೀನಾ ಇಬ್ಬರು ಕೂಡ ಜನ ಹತ್ರ ಬಂದ್ಬಿಟ್ಟು, ಈ ಸರ್ತಿ ಓಟು ನಮ್ಮಪ್ಪನಿಗೆ ಆಗಬೇಕು, ಒಂದು ಕ್ವಾರ್ಟ್ರು ಸೀರೆ ಮತ್ತು ಈ ಒಂದು ಮನೆಗೆ ಕುಕ್ಕರು ಎಲ್ಲನೂ ಸಿಗುತ್ತೆ ಅಂದ್ಬಿಟ್ಟು ಜನಕ್ಕೆಲ್ಲ ಹೇಳ್ಕೊಂಡು ಪರ್ಶು ಸೀನಾ ಬರ್ತಾ ಇರ್ತಾರೆ. ಅಯ್ಯೋ ಬೇರೆ ಪಕ್ಷದಲ್ಲ ಫ್ರಿಜ್ಜು ಮತ್ತು TV ಇನ್ನೂ ಏನೇನೋ ಸಾಮಾನು ಕೊಡ್ತಾರಂತೆ, ನಾವು ಕೊಟ್ಟರೆ ಚೆನ್ನಾಗಿರೋದು ಅಲ್ವಾ ಅಪ್ಪಯ್ಯ ಅಂದ್ಬಿಟ್ಟು ಪರ್ಶು ಅಂತಿದ್ರೆ, ಅಯ್ಯೋ ಕೊಡೋನಿದ್ರೆ ತೊಗೊಳಕ್ಕೆ ಯಾಕೋ ಬೇಡ ಅಂತಾರೆ. ಈ ಜನ ಏನು ಕೊಟ್ಟರು ತೊಗೋತಾರೆ, ನೋಡು ಇಷ್ಟು ಕೊಟ್ಟಿದೆ ಸಾಕು ಅಂತಂದ್ಬಿಟ್ಟು ಇಲ್ಲಿ ಅಂತ ಇರ್ತಾರೆ ಈ ಒಂದು ವೀರಭದ್ರ. ಇನ್ನು ಇತ್ತ ಕಡೆ ರತ್ನ ಪ್ರಚಾರ ಮಾಡೋಕ್ಕೆ ಶುರು ಮಾಡ್ತಿರ್ತಾಳೆ. ಎಲ್ಲರೂ ನಮ್ಮ ಮಾವನಿಗೆ ಓಟ್ ಹಾಕಬೇಕು ಪ್ಲೀಸ್ ಅಂತಂದ್ಬಿಟ್ಟು ಇಲ್ಲಿ ಪರ್ಶು ದಾರಿಲಿಲ್ಲ ವೀರಭದ್ರ ಬರಬೇಕಾದ್ರೆ ರತ್ನ ನೋಡಿಬಿಡ್ತಾರೆ. ಅಪ್ಪಯ್ಯ ಇವಳ ಮನೆ ಇಟ್ಕೊಂಡಿದ್ದೆ ತಪ್ಪಾಯಿತು, ಇವಳು ಶಿರು ಪರವಾಗಿ ಏನಾದರೂ ಓಟ್ ಕೇಳಕ್ಕೆ ಬಂದಿದ್ದಾಳ ಹೇಗೆ ಅಂತಾರೆ. ಹೊಸ ಸುಮ್ಮನೆ ಇರಲ್ಲ, ಅಲ್ಲೇನು ನಡ್ತೈತೆ ಅಂತ ಗೊತ್ತಾಗೋದು ಹೇಗೆ ಅಂತಾರೆ. ನೋಡಿ
ನಮ್ಮ ಮಾವನಿಗೆ ಓಟ್ ಹಾಕಬೇಕು, ನಮ್ಮ ಮಾವನಿಗೆ ಓಟ್ ಹಾಕ್ಬೇಕು ಅಂದ್ಬಿಟ್ಟು ರತ್ನ ಇಲ್ಲಿ ಹೇಳ್ಕೊತ ಬರ್ತಾ ಇರ್ತಾಳೆ. ಆಗ ವೀರಭದ್ರಗೆ ಶಾಕ್ ಆಗುತ್ತೆ. ಅಪ್ಪಯ್ಯ, ಅವಳು ನಿನ್ನ ಪರವಾಗಿ ಹೋರಾಟ ಮಾಡ್ತಾ ಇದ್ದಾಳೆ, ನಿನ್ನ ಪರವಾಗಿ ಎಲೆಕ್ಷನ್ಗೆ ಇಲ್ಲಿ ಪ್ರಚಾರ ಮಾಡ್ತಾ ಇರೋದು ಅಂತಾರೆ. ಹೌದು ಕಣ್ಣ, ನಾನು ಬಿಟ್ಟಿರೋ ಬೆಂಕಿ ಬಿಟ್ಟರೋ ಬಾಣ ಯಾವತ್ತೂ ಕೂಡ ತಪ್ಪಾಗಲ್ಲ ನೋಡು. ಅವಳು ಸರಿಯಾಗಿ ನಾನು ಮಾಡಿದ್ದೀನಿ, ಅವಳು ಯಾವತ್ತೂ ಕೂಡ ಅವ್ರ ಅಣ್ಣನ ಪರವಾಗಿ ನಿಂತ್ಕೊಳ್ಳಲ್ಲ, ನನ್ನ ಪರವಾಗಿ ನಿಂತ್ಕೊಳ್ತಾಳೆ, ನೀನೇನು ಟೆನ್ಷನ್ ತಗೊಬಿಡಂದ್ಬಿಟ್ಟು ಅಂತಾರೆ. ಸರಿಯಪ್ಪಯ್ಯ, ಒಳ್ಳೇದೇ ಆಯ್ತು ಅಂದ್ಬಿಟ್ಟು ಅಂತ ಇದ್ದರೆ ಇಲ್ಲಿ ಪರ್ಶು ಸೀನಾ ಎಲ್ಲರೂ ಕೂಡ ವೀರಭದ್ರ ಪರವಾಗಿ ಎಲೆಕ್ಷನ್ಗೆ ಪ್ರಚಾರ ನಿಂತ್ಕೊಳಿದ್ರೆ ಪಾರು ಮನೆಗೆ ಬರ್ತಾಳೆ. ಆಗ ಶಿವ ಬಂದ್ಬಿಟ್ಟು, ಪಾರು ಯಾಕೆ ನೀನು ನಿಮ್ಮ ಅಪ್ಪನ ಬಗ್ಗೆ ಈ ರೀತಿ ಬೈತಾ ಇದೆಯಾ, ನಮ್ಮ ಮಾವ ಎಷ್ಟು ಒಳ್ಳೆಯವರು ಗೊತ್ತಾ ನಿನಗೆ ಅಂತಿದ್ರೆ. ಹೌದು, ನಿಮ್ಮ ಮಾವ ಎಷ್ಟು ಒಳ್ಳೆಯವರು ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ನಮ್ಮ ಮಾವ ಅಲ್ಲ, ನಿಮ್ಮ ಮಾವಯ್ಯ ಎಷ್ಟು ತಪ್ಪು ಮಾಡಿದ್ದಾರೆ ಗೊತ್ತಾ. ನಿಮ್ಮ ಮಾವ ನಮ್ಮ ಮನೆ ತಂಟೆಗಲ್ಲ, ನಿನ್ನ ತಂಗಿರ ತಂಟೆಗೆ ಬಂದಿದ್ದಾರೆ. ನಿನ್ನ ತಂಗಿರ ಜೀವನ ನಾಶ ಮಾಡಬೇಕಂತ ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಅದು ಕೊನೆಗೂ ಆಗಲೇ ಇಲ್ಲ. ಆದರೆ ಈಗ ಅವ್ರ ಮನೆ ಸೊಸೆ ಹೋಗಿರೋದು ನಮ್ಮ ರತ್ನಗೆ ಪ್ರತಿದಿನ ಇಷ್ಟು ನೋವು ಕೊಟ್ಟಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಅದೇ ನಮ್ಮ ರತ್ನ ಎಲ್ಲೇನೋ ಎದುರಿಸ್ಕೊತ ಬಂದಿದ್ದಾಳೆ. ಆ ವಿಚಾರ ನನಗೆ ಗೊತ್ತಾಗಿ ಅವ್ರನ್ನ ಅಲ್ಲೇ ಸಾಯಿಸ್ಬೇಕಂತ ಮಾಡಿದೆ. ಆದರೆ ತಂದೆನ ಸಾಯಿಸಬಾರ್ದು ನೋಡಿ, ನಿನ್ನ ತುಳಿಯೋಕ್ಕೆ ಪ್ರತಿಯೊಂದು ಕ್ಷಣನೂ ಅವ್ರು ಕಾಯ್ತಾ ಇರ್ತಾರೆ. ನಿನ್ನ ನರಿ ಮಾಡ್ಕೊಂಡು ಅವರು ಹುಲಿ ಥರ ನಿನ್ನ ಮೇಲೆ ಬೇಟೆ ಆಡೋಕ್ಕೆ ಕಾಯ್ತಾ ಇದ್ದಾರೆ ಗೊತ್ತಾ. ಅವರು ಏನು ಅಂತಾರೆ ನಿನ್ಗೆ ಗೊತ್ತೇ ಇಲ್ಲ ಅಂದ್ಬಿಟ್ಟು ಪಾರು ಇಲ್ಲಿ ವೀರಭದ್ರ ಮುಖವಾಡ ಬಯಲು ಮಾಡ್ತಾಳೆ. ಆಗ ಈ ಒಂದು ಶಿವಿಗೆ ಶಾಕ್ ಆಗುತ್ತೆ. ಪಾರು ಏನು ಹೇಳ್ತಿದ್ದೆ, ನೀನು ನಿಜನಾ? ಅವರು ಏನೇ ಮಾಡಲಿ, ಆದರೆ ನನ್ನ ತಂಗಿರ ಮೇಲೆ ಬಂದರೆ ಮಾತ್ರ ಸುಮ್ಮನೆ ಬಿಡಲ್ಲ. ಹಾಗಾದರೆ ನಮ್ಮ ರತ್ನ ಅಮ್ಮನಲ್ಲಿ ದಿನ ನರಕ ಕಾಣ್ತಾ ಇದ್ದಾಳ ಅಂತಾರೆ. ಹೌದು, ನಾನು ಯಾಕೆ ಸುಳ್ಳು ಹೇಳಿ, ಬೇಕಾದ್ರೆ ನೀನೇ ಹೋಗಿ ನೋಡ್ಕೊಂಬ ಅಂದ್ಬಿಟ್ಟು ಇಲ್ಲಿ ಪಾರು ಅಂತಾಳೆ. ಇದರಿಂದ ವೀರಭದ್ರ ಮುಖವಾಡ ಕಳಚೆ ಬಿಡ್ತಾಳೆ. ಪಾರು ಶಿವನ ಕೋಪ ನೆತ್ತಿಗೆರ್ತಾ ಇರ್ತಾರೆ. ಮಾವ ಅಂದರೆ ನಾನು ದೇವ್ರು ಅಂದ್ಕೊಂಡಿದ್ದೆ, ನನ್ನ ಇನ್ನೊಂದು ಅಪ್ಪ ಅಂದ್ಕೊಂಡಿದ್ದೆ, ಅವರು ಯಾವತ್ತೂ ನನಗೆ ದ್ರೋಹ ಮಾಡಲ್ಲ ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ರತ್ನಗೆ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ರೆ ಇವತ್ತು ನಾನು ಬಿಡೋ ಮಾತೇ ಇಲ್ಲ ಅಂದ್ಬಿಟ್ಟು ಇಲ್ಲಿ ಶಿವು ಕೋಪ ಮಾಡ್ಕೊಂಡು ನೆತ್ತಿಗೆ ಏರ್ಬಿಟ್ಟು ವೀರಭದ್ರ ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಶಿವು ಕೋಪ ನೋಡಿಕೊಂಡು ಮನೆಯವರೆಲ್ಲರೂ ಶಾಕ್ ಆಗ್ತಾರೆ. ಹಾಗಾದ್ರೆ ಶಿವು ವೀರಭದ್ರ ವಿರುದ್ಧ ಸಿಡಿದು ಹೇಳ್ತಾನೆ. ಪಾರು ಮಾತು ಕೇಳಿಕೊಂಡು ವೀರಭದ್ರಗೆ ಚಟ್ಟ ಕಟ್ಟೇ ಬಿಡ್ತಾನೆ ಈ ಒಂದು ಶಿವು ಅಂತ ನೋಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.